ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ನಾವು ಇವತ್ತೇನು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಥಿಂಗ್ಸ್ ಟು ಬಿ ಡಿಸ್ಕಸ್ ಒಳಗೆ ಸಿಗ್ನಿಫಿಕೆನ್ಸ್ ಆಫ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಏನೇನೈತೆ ಅನ್ನೋ ಸ್ಟಡಿ ಮಾಡ್ತೀವಿ. ಸೈಜ್ ಅಂದರೆ ಏನು, ಗ್ರೋತ್ ಅಂದರೆ ಏನು, ಎಕ್ಸ್ಟೆಂಟ್ ಅಂದರೆ ಏನು, ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂದರೆ ಏನು, ಲಿಟ್ರಸಿ ಅಂದರೆ ಏನು ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಓವರ್ ಪಾಪ್ಯುಲೇಷನದು ಎಫೆಕ್ಟ್ಸ್ ಏನೈತೆ ಅನ್ನೋ ಸ್ಟಡಿ ಮಾಡ್ತೀವಿ. ಮತ್ತು ಇಂಪಾರ್ಟೆಂಟ್ ಪೊಲ್ಯೂಟೆಡ್ ಸಿಟೀಸ್ ಕರ್ನಾಟಕನಾಗ ಯಾವ ಅನ್ನೋದು ಸ್ಟಡಿ ಮಾಡ್ತೀವಿ. ಓವರ್ ಪೊಲ್ಯೂಷನ್ ಆಗೋದ್ರಿಂದ ಭಾಳಷ್ಟು ಪ್ರಾಬ್ಲಮ್ ಅವ. ಫಾರ್ ಎಕ್ಸಾಂಪಲ್ ಏನಾಗ್ತದಪ್ಪ ಅಂತಂದ್ರೆ ಸ್ಲಮ್ಗಳು ಬೆಳಿತಾವೆ, ಆಮೇಲೆ ಕಾಂಕ್ರೀಟ್ ಜಂಗಲ್ ಬೆಳಿತಾವೆ. ಓಕೆ, ಅದೇ ರೀತಿ ಡಿಫಾರೆಸ್ಟ್ರೇಷನ್ ಆಗ್ತದೆ, ಕೆರೆಗಳು ಮುಚ್ಕೇಶನ್ ಮನೆ ಕಟ್ಕೋತೀವಿ. ಇದರಿಂದ ಏನಾಗುತ್ತದೆ, ಓವರ್ ಪಾಪ್ಯುಲೇಷನ್ ಆಗ್ತದೆ. ಓವರ್ ಪಾಪ್ಯುಲೇಷನ್ ಆಗೋದ್ರಿಂದ ನಮ್ಮ ಎಕನಾಮಿ ಏನೈತಪ್ಪ ಅಂತಂದ್ರೆ ಫಾಲ್ ಹಾಕ್ಕೊಂತ ಹೋಗ್ತದೆ. ಓಕೆ, ನೆಕ್ಸ್ಟ್ ನಾವು ಸ್ಟಡಿ ಮಾಡೋದು ಏನಂತಂದ್ರೆ ಪಾಪ್ಯುಲೇಷನ್ ಅಂದರೆ ಏನು ಅನ್ನೋದು ಡೆಫಿನೇಷನ್ ಸ್ಟಡಿ ಮಾಡ್ತೀವಿ. ಒಂದು ಜಾಗ್ರಫಿಕಲ್ ಏರಿಯಾ ಕನ್ಸಿಡರ್ ಮಾಡಿದರೆ ಈ ಫಿಗರ್ ನೋಡಿದರೆ, ಈ ಪಿಕ್ಚರ್ ನೋಡಿದರೆ, ಇದು ಏನೈತಲ್ಲ ಇದು ಜಾಗ್ರಫಿಕಲ್ ಏರಿಯಾ. ಈ ಜಾಗ್ರಫಿಕಲ್ ಏರಿಯಾದಾಗ ಎಷ್ಟು ಮಂದಿ ಇರ್ತಾರೆ ಅನ್ನೋದಕ್ಕೆ ಏನಂತ ಕರಿತೀವಿ ನಾವು, ಪಾಪ್ಯುಲೇಷನ್ ಅಂತ ಕರಿತೀವಿ. ಓಕೆ, ಆಮೇಲೆ ಒಂದು ಕಂಟ್ರಿ ಡೆವಲಪ್ಮೆಂಟ್ ಎದ್ರ ಮೇಲೆ ಡಿಪೆಂಡೆಂಟ್ ಐತಪ್ಪ ಅಂತಂದ್ರೆ ಸೈಜ್ ಆಫ್ ಪಾಪ್ಯುಲೇಷನ್ ಮೇಲೆ ಡಿಪೆಂಡೆಂಟ್ ಐತಿ, ಗ್ರೋತ್ ಆಫ್ ಪಾಪ್ಯುಲೇಷನ್ ಮ್ಯಾಗೆ ಡಿಪೆಂಡೆಂಟ್ ಐತಿ, ಏಜ್ ಡಿಸ್ಟ್ರಿಬ್ಯೂಷನ್ ಮ್ಯಾಗೆ ಡಿಪೆಂಡೆಂಟ್ ಐತಿ, ಮತ್ತು ಕ್ವಾಲಿಟಿ ಮ್ಯಾಗೂ ಡಿಪೆಂಡೆಂಟ್ ಐತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಸೈಜ್ ಆಫ್ ಪಾಪ್ಯುಲೇಷನ್ ಒಳಗೆ ಕರ್ನಾಟಕ ಏನೈತಪ್ಪ ಅಂತಂದ್ರೆ 8th ಪೊಸಿಷನ್ ಐತಿ ಇಂಡಿಯಾ ಒಳಗೆ ಏರಿಯಾ ಕನ್ಸಿಡರ್ ಮಾಡಿದರೆ. ಆಮೇಲೆ 9th ಪೊಸಿಷನ್ ಐತಿ ಸೈಜ್ ಆಫ್ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿದರೆ. ಓಕೆ, ಇದು 2011 ಸೆನ್ಸಸ್ ಪ್ರಕಾರ. ಇವು ಏನು ಫಿಗರ್ಸ್ ಎರಡು, 8th ರ್ಯಾಂಕಿಂಗ್ ಏರಿಯಾ ಪ್ರಕಾರ ಮತ್ತು 9th ರ್ಯಾಂಕಿಂಗ್ ಸೈಜ್ ಆಫ್ ಪಾಪ್ಯುಲೇಷನ್ ಪ್ರಕಾರ. ಇದು ಎರಡು 2011 ಸೆನ್ಸಸ್ ಪ್ರಕಾರ. 2011 ಸೆನ್ಸಸ್ ಪ್ರಕಾರ ಕರ್ನಾಟಕದ ಟೋಟಲ್ ಪಾಪ್ಯುಲೇಷನ್ ಎಷ್ಟೈತಪ್ಪ ಅಂತಂದ್ರೆ 6,11,30,704 ಮಂದಿ ಅದಾರೆ. ಈ 6 ಕೋಟಿ ಮಂದಿ ಒಳಗೆ 3,10,57,742 ಮಂದಿ ಮೇಲ್ಸ್ ಅದಾರ, ಅಂದ್ರೆ ಗಂಡು ಮಕ್ಕಳು ಅದಾರೆ. ಆಮೇಲೆ 3,72,662 ಮಂದಿ ಫಿಮೇಲ್ಸ್ ಅಂದ್ರೆ ಹೆಣ್ಮಕ್ಳು ಅದಾರೆ. ಓಕೆ, ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಡಿಸ್ಟ್ರಿಕ್ಟ್ನಾಗೂ ಸೇಮ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಫಸ್ಟ್ ಪೊಸಿಷನ್ ಐತಂತೆ, ಅಂದ್ರೆ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಐತಂತ ಹೇಳ್ತಾರೆ. ಕೊಡಗು ಡಿಸ್ಟ್ರಿಕ್ಟ್ ಲೀಸ್ಟ್ ಪಾಪ್ಯುಲೇಷನ್ ಐತಂತಾರೆ, ಅಂದ್ರೆ ಭಾಳ ಕಮ್ಮಿ ಮಂದಿ ಅದಾರೆ ಕೊಡಗು ಡಿಸ್ಟ್ರಿಕ್ಟ್ನಾಗ ಅಂತ ಹೇಳ್ತಾರೆ. ಓಕೆ, ಬೆಂಗಳೂರಾಗಿಂದ ನೆಕ್ಸ್ಟ್ ಯಾವ ಡಿಸ್ಟ್ರಿಕ್ಟ್ ಒಳಗೆ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಐತಂದ್ರೆ ಬೆಳಗಾವಿ ಐತಿ, ಮೈಸೂರು, ತುಮಕೂರು, ಕಲಬುರಗಿ ಮತ್ತು ಬಳ್ಳಾರಿ. ಇದು ಆಗಿಂದ ನೆಕ್ಸ್ಟ್ ಏನು ಕಲಿತೀವಿ ಅಂತಂದ್ರೆ ನಾವು ಗ್ರೋತ್ ಆಫ್ ಪಾಪ್ಯುಲೇಷನ್ ಬಗ್ಗೆ ಕಲಿತೀವಿ. ಗ್ರೋತ್ ಅಂದ್ರೆ ಏನಪ್ಪ ಅಂತಂದ್ರೆ, ಇವತ್ತು ನಂದು ಪೇಮೆಂಟ್ 100 ರೂಪಾಯಿ ಐತಪ್ಪ ಅಂತಂದ್ರೆ 1 ವರ್ಷ ಬಿಟ್ಟು ಇದೇ ದಿನ ನನ್ನ ಪೇಮೆಂಟ್ 120 ರೂಪಾಯಿ ಆಯ್ತಂತಂದ್ರೆ ಈ 1 ವರ್ಷ ಕಾಲಮಾನ ಒಳಗೆ ನನ್ನ ಪೇಮೆಂಟ್ ಎಷ್ಟು ಇನ್ಕ್ರೀಸ್ ಆಗೈತೆ ಅಂತ ಕೇಳಿದರೆ ಎಷ್ಟು ಗ್ರೋತ್ ಆಗೈತೆ ಅಂತ ಕನ್ಸಿಡರ್ ಮಾಡಿದರೆ 20 ರೂಪಾಯಿ ಗ್ರೋತ್ ಆಗೈತೆ ಅಂತ ಹೇಳ್ತೀನಿ. ಅದೇ ರೀತಿ ಈ 2001 ಸೆನ್ಸಸ್ ಪ್ರಕಾರ ಎಷ್ಟು ಪಾಪ್ಯುಲೇಷನ್ ಇತ್ತು, ಆಮೇಲೆ 2011 ಸೆನ್ಸಸ್ ಪ್ರಕಾರ ಎಷ್ಟು ಪಾಪ್ಯುಲೇಷನ್ ಐತಿ, ಎಷ್ಟು ಮಂದಿ ಸೆನ್ಸಸ್ 2001 ಪಾಪ್ಯುಲೇಷನ್ಗಿಂತ 2011 ಪಾಪ್ಯುಲೇಷನ್ನಾಗಿ ಆ್ಯಡ್ ಆಗ್ಯಾರ, ಆ ಮಂದಿಗೆ ಆ ಜನಾಂಗದ ನಂಬರ್ಗೆ ಏನಂತ ಕರಿತೀವಿ ನಾವು, ಗ್ರೋತ್ ಆಫ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಓಕೆ, ಆ ಗ್ರೋತ್ ಆಫ್ ಪಾಪ್ಯುಲೇಷನ್ ಎಷ್ಟೈತೆ ಅನ್ನೋದು ನಾವು ಸ್ಟಡಿ ಮಾಡೋಣ. ಈ ಗ್ರೋತ್ ಆಫ್ ಪಾಪ್ಯುಲೇಷನನ್ನು ಏನು ಮಾಡ್ತೀವಿ ನಾವು, ಪರ್ಸೆಂಟೇಜ್ನಾಗ ಇಂಡಿಕೇಟ್ ಮಾಡಿದರೆ ಪಾಪ್ಯುಲೇಷನ್ ರೇಟ್ ಅಂತ ಕರಿತೀವಿ. ಓಕೆ, ಅದೇ 2001 ಸೆನ್ಸಸ್ ಪ್ರಕಾರ ಟೋಟಲ್ ಪಾಪ್ಯುಲೇಷನ್ ಕರ್ನಾಟಕನಾಗ ಎಷ್ಟಿತ್ತಂತಂದ್ರೆ 5,28,50,562 ಮಂದಿ ಇದ್ರಂತೆ. ಆಮೇಲೆ ಒಂದು ಡಿಕೇಡ್ ಅಂತಂದ್ರೆ 10 ವರ್ಷ ಕಾಲದಾಗ, ಅಂದ್ರೆ 2001ರಿಂದ 2011ವರೆಗೆ 80,80,142 ಮಂದಿ ಆ್ಯಡ್ ಆದರು ಅಂತ ಹೇಳ್ತಾರೆ 2011 ಸೆನ್ಸಸ್ಸಿಗೆ. ಅಂದ್ರೆ ಏನಾಯ್ತು, 80,80,142 ಮಂದಿ ಪಾಪ್ಯುಲೇಷನ್ ಗ್ರೋತ್ ಆಯ್ತು ಕರ್ನಾಟಕದ ಅಂತ ಹೇಳ್ತಾರೆ. ಓಕೆ, ಅದೇ ರೀತಿ ಏನಪ್ಪ ಅಂತಂದ್ರೆ ಗ್ರೋತ್ ಎಷ್ಟು ಪರ್ಸೆಂಟೇಜ್ ಐತೆ ಅಂತಂದ್ರೆ 15.67% ಐತಿ. ಆಮೇಲೆ ನ್ಯಾಷನಲ್ ಗ್ರೋತ್ ಅಂದ್ರೆ ಓವರಾಲ್ ದೇಶದ ಗ್ರೋತ್ ಎಷ್ಟೈತೆ ಅಂದ್ರೆ 17.64% ಐತಿ. ಆಮೇಲೆ ಈ ಗ್ರೋತ್ ರೇಟ್ ಕಮ್ಮಿ ಆಗ್ಬೇಕಂತಂದ್ರೆ ಕರ್ನಾಟಕ ಗೌರ್ಮೆಂಟ್ದು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಅವೇರ್ನೆಸ್, ಲಿಟ್ರಸಿ ಪ್ರೋಗ್ರಾಮ್ ಬಗ್ಗೆ ಅವೇರ್ನೆಸ್ ಮತ್ತು ಬರ್ತ್ ಕಂಟ್ರೋಲ್ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದೇ ಕಾರಣ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಡೆನ್ಸಿಟಿ ಅಂದರೆ ಏನು ಅನ್ನೋದು ಕಲಿತೀವಿ. 1 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ರೆ ಇದೊಂದು ಕಿಲೋಮೀಟರ್, ಇದೊಂದು ಕಿಲೋಮೀಟರ್, ಇದೊಂದು ಕಿಲೋಮೀಟರ್ ಮತ್ತು ಇದೊಂದು ಕಿಲೋಮೀಟರ್ ಕನ್ಸಿಡರ್ ಮಾಡಿದರೆ ಈ 1 ಸ್ಕ್ವೇರ್ ಕಿಲೋಮೀಟರ್ನಾಗ ಎಷ್ಟು ಮಂದಿ ಅದಾರ ಅನ್ನೋದಕ್ಕೆ ಏನಂತ ಕರಿತೀವಿ ನಾವು, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಅದೇ ರೀತಿ 1 ಸ್ಕ್ವೇರ್ ಕಿಲೋಮೀಟರ್ ಒಳಗೆ ಭಾಳಷ್ಟು ಜನ ಬಾಜುನೇ ಇದ್ರಪ್ಪ ಅಂತಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು, ಡೆನ್ಸ್ಲಿ ಪಾಪ್ಯುಲೇಟೆಡ್ ಅಂತ ಕರಿತೀವಿ. ಅದೇ ರೀತಿ 1 ಸ್ಕ್ವೇರ್ ಕಿಲೋಮೀಟರ್ ಒಳಗೆ ಭಾಳಷ್ಟು ಜನ ದೂರ ಇದ್ರಪ್ಪ ಅಂತಂದ್ರೆ ಇದಕ್ಕೆ ಏನಂತ ಕರಿತೀವಿ ನಾವು, ಸ್ಪಾರ್ಸ್ಲಿ ಪಾಪ್ಯುಲೇಟೆಡ್ ಅಂತ ಕರಿತೀವಿ. ಈ ಪಿಕ್ಚರ್ನ ನೋಡೋಣ ಎಲ್ಲೆಲ್ಲಿ ಏನೇನೈತಂತೆ. ಈ ಫಸ್ಟ್ ಪಿಕ್ಚರ್ ಮ್ಯಾಗ್ ಏನೈತಲ್ಲ ಇಲ್ಲಿ, ಇದು ಡೆನ್ಸ್ಲಿ ಪಾಪ್ಯುಲೇಟೆಡ್ ಐತಿ. ಯಾಕಪ್ಪ ಅಂತಂದ್ರೆ ಇಲ್ಲೊಬ್ಬ ಮನುಷ್ಯ ಮತ್ತು ಇಲ್ಲೊಬ್ಬ ಮನುಷ್ಯ, ಇವರಿಬ್ಬರ ನಡು ಏನೈತಿ ಗ್ಯಾಪ್ ಭಾಳ ಕಮ್ಮಿ ಐತಿ ಅಂತಂದ್ರೆ ಭಾಳ ಸನಿ ಅದಾರು. ಇದಕ್ಕೆ ಏನಂತ ಕರಿತೀವಿ ನಾವು, ಡೆನ್ಸ್ಲಿ ಪಾಪ್ಯುಲೇಟೆಡ್
ಪಾಪ್ಯುಲೇಟೆಡ್ ಅಂತ ಕರಿತೀವಿ. ಕೆಳಗಿನ ಪಿಕ್ಚರ್ ಕನ್ಸಿಡರ್ ಮಾಡಿದರೆ ಇಲ್ಲಿ ಒಬ್ಬ ಮನುಷ್ಯ ಆದನು, ಇಲ್ಲೊಬ್ಬ ಮನುಷ್ಯ ಆದಳು, ಇವರಿಬ್ಬರು ನಡು ಡಿಫ್ರೆನ್ಸ್ ಭಾಳ ದೂರ ಐತಿ. ಇದಕ್ಕೆ ಏನಂತ ಕರಿತೀವಿ ನಾವು? ಸ್ಪಾರ್ಸ್ಲಿ ಪಾಪ್ಯುಲೇಟೆಡ್ ಅಂತ ಕರಿತೀವಿ. ಓಕೆ, 2001 ಸೆನ್ಸಸ್ ಪ್ರಕಾರ ಪಾಪ್ಯುಲೇಷನ್ ಡೆನ್ಸಿಟಿ ಕರ್ನಾಟಕನಾಗ ಎಷ್ಟಿತ್ತಪ್ಪ ಅಂತಂದ್ರೆ 275 ಪೀಪಲ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಅಂದರೆ ಏನು? ಒಂದು ಸ್ಕ್ವೇರ್ ಕಿಲೋಮೀಟರ್ ಕನ್ಸಿಡರ್ ಮಾಡಿದರೆ 2011 ಸೆನ್ಸಸ್ ಪ್ರಕಾರ 275 ಪೀಪಲ್ ಅಷ್ಟೇ ಇದ್ರಂತೆ. ಓಕೆ, ಅದನ್ನು 2011 ಕನ್ಸಿಡರ್ ಮಾಡಿದ್ರೆ 319 ಮಂದಿ ಆಗ್ಯಾರಂತ. ಅಂದ್ರೆ ಈ 319 ಮಂದಿ ಅಂದ್ರೆ 1 ಸ್ಕ್ವೇರ್ ಕಿಲೋಮೀಟರ್ನಾಗ 319 ಮಂದಿ ಮತ್ತೆ ಆದ್ರಂತೆ 2011 ಸೆನ್ಸಸ್ ಪ್ರಕಾರ. ಓಕೆ, ಡಿಸ್ಟ್ರಿಕ್ಟ್ ವೈಸ್ ಕನ್ಸಿಡರ್ ಮಾಡಿದ್ರೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಒಳಗೆ ಹೈಯೆಸ್ಟ್ ಡೆನ್ಸಿಟಿ ಐತಿ ಅಂತ ಹೇಳ್ತಾರೆ. ಹೈಯೆಸ್ಟ್ ಡೆನ್ಸಿಟಿ ಅಂತಂದ್ರೆ 1 ಸ್ಕ್ವೇರ್ ಕಿಲೋಮೀಟರ್ ಒಳಗೆ 1 ಸ್ಕ್ವೇರ್ ಕಿಲೋಮೀಟರ್ನಾಗ ಎಷ್ಟು ಮಂದಿ ಅದಾರ ಅಂದ್ರೆ 4373 ಮಂದಿ ಅದಾರ ಅಂತ ಹೇಳ್ತಾರೆ. ಆಮೇಲೆ ಕೊಡಗು ಡಿಸ್ಟ್ರಿಕ್ಟ್ ಏನೈತಪ್ಪ ಅಂತಂದ್ರೆ ಲೋಯೆಸ್ಟ್ ಡೆನ್ಸಿಟಿ ಐತಂತೆ. ಇದ್ರೊಳಗೆ 1 ಸ್ಕ್ವೇರ್ ಕಿಲೋಮೀಟರ್ನಾಗ 135 ಮಂದಿ ಇರ್ತಾರಂತೆ. ಓಕೆ, ನೆಕ್ಸ್ಟ್ ನಾವು ಸ್ಟಡಿ ಮಾಡೋದು ರೂರಲ್ ಮತ್ತು ಅರ್ಬನ್ ಪಾಪ್ಯುಲೇಷನ್. 2011 ಸೆನ್ಸಸ್ ಪ್ರಕಾರ ಟೋಟಲ್ ಪಾಪ್ಯುಲೇಷನ್ ರೂರಲ್ದು ಎಷ್ಟಿತ್ತಂತಂದ್ರೆ 3,75 ಕ್ರೋರ್ಸ್ ಅಂದ್ರೆ 3.75 ಕೋಟಿ. ಅಂದ್ರೆ ಟೋಟಲ್ ಪಾಪ್ಯುಲೇಷನ್ ನಮ್ಮ ಕರ್ನಾಟಕದ ಎಷ್ಟೈತೆ ಅಂದ್ರೆ 6.11 ಕ್ರೋರ್ಸ್ ಐತಿ. ಅಂದ್ರೆ 6.11 ಕ್ರೋರ್ ಐತಿ. ಅದ್ರೊಳಗೆ 3.75 ಕ್ರೋರ್ಸ್ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತೆ ಅಂತಂದ್ರೆ 2.35 ಕ್ರೋರ್ಸ್ ಉಳಿತೈತಿ. ಆ 2.35 ಕ್ರೋರ್ಸ್ ಎಷ್ಟು ಕಾನ್ಸ್ಟಿಟ್ಯೂಟ್ ಆಗ್ತೈತೆ ಅಂದ್ರೆ 38%. ಅಂದ್ರೆ 38% ಟೋಟಲ್ ಕರ್ನಾಟಕದ ಮಂದಿ ಅರ್ಬನ್ ಏರಿಯಾದಾಗ ಇರ್ತಾರೆ. ಆಮೇಲೆ ಉಳಿಕಿದ 61.4% ಏನಿರ್ತಾರಪ್ಪ ಅಂತಂದ್ರೆ ರೂರಲ್ ಏರಿಯಾದಾಗ ಇರ್ತಾರೆ. ರೂರಲ್ ಏರಿಯಾ ಅಂದ್ರೆ ಹಳ್ಳಿ ಒಳಗೆ ಇರ್ತಾರೆ, ಹಳ್ಳಿ ಏರಿಯಾದಾಗ ಇರ್ತಾರೆ. ಅವ್ರ ಮೇನ್ ಆಕ್ಯುಪೇಷನ್ ಏನಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟೀಸ್, ಅಂದ್ರೆ ಅಗ್ರಿಕಲ್ಚರ್ ಮತ್ತು ರಿಲೇಟೆಡ್ ಆಕ್ಟಿವಿಟೀಸ್ ಮಾಡ್ತಾರೆ. ಅರ್ಬನ್ ಏರಿಯಾ ಒಳಗೆ ಅಗ್ರಿಕಲ್ಚರ್ ಬಿಟ್ಟು ಎಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಸೆಕ್ಸ್ ರೇಷಿಯೋ. ಸೆಕ್ಸ್ ರೇಷಿಯೋ ಅಂದ್ರೆ ಏನು? 1000 ಗಂಡು ಮಕ್ಕಳಿಗೆ ಎಷ್ಟು ಮಂದಿ ಹೆಣ್ಮಕ್ಳು ಅದಾರ ಅನ್ನೋದಕ್ಕೆ ಏನಂತ ಕರಿತೀವಿ ನಾವು? ಈ ರೇಷಿಯೋಗೆ ಏನಂತ ಕರಿತೀವಿ? ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. 1000 ಗಂಡು ಮಕ್ಕಳಿಗೆ, ಇಲ್ಲಿ ಗಂಡು ಮಕ್ಳು ಅದಾರ 1000 ಗಂಡು ಮಕ್ಕಳಿಗೆ ಎಷ್ಟು ಮಂದಿ ಹೆಣ್ಮಕ್ಳು ಅದಾರ, ಈ ರೇಷಿಯೋಗೆ ಏನಂತ ಕರಿತೀವಿ ನಾವು? ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಸೆಕ್ಸ್ ರೇಷಿಯೋ ಎಲ್ಲ ಡಿಸ್ಟ್ರಿಕ್ಟ್ ಒಳಗೂ ಈಕ್ವಲ್ ಇಲ್ಲ ಅಂತ ಹೇಳ್ತಾರೆ. ಉಡುಪಿ, ಕೊಡಗು, ದಕ್ಷಿಣ ಕನ್ನಡ, ಹಾಸನ್ ಡಿಸ್ಟ್ರಿಕ್ಟ್ ಒಳಗೆ ಭಾಳ ಮಂದಿ ಫಿಮೇಲ್ ಪಾಪ್ಯುಲೇಷನ್ ಐತಿ. ಮೇಲ್ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿದ್ರೆ ಉಡುಪಿ ಡಿಸ್ಟ್ರಿಕ್ಟ್ ಒಳಗೆ 1000 ಮಂದಿ ಗಂಡು ಮಕ್ಕಳಿಗೆ 1093 ಹೆಣ್ಮಕ್ಳು ಅದಾರ ಅಂತ ಹೇಳ್ತಾರೆ. ಇದು ಹೈಯೆಸ್ಟ್ ನಮ್ಮ ಕರ್ನಾಟಕ ಒಳಗೆ ನಂಬರ್ 1 ಪೊಸಿಷನ್ ಯಾವುದಪ್ಪ ಅಂತಂದ್ರೆ ಉಡುಪಿ ಡಿಸ್ಟ್ರಿಕ್ಟ್. ಅದು ಆಗಿಂದ ಉಡುಪಿ ಡಿಸ್ಟ್ರಿಕ್ಟ್ ಆಗಿಂದ ಯಾವ ಡಿಸ್ಟ್ರಿಕ್ಟ್ ಬರ್ತಾವ ಅಂತಂದ್ರೆ ಕೊಡಗು ಡಿಸ್ಟ್ರಿಕ್ಟ್ ಬರ್ತದೆ, ಆಮೇಲೆ ದಕ್ಷಿಣ ಕನ್ನಡ ಮತ್ತು ಹಾಸನ್ ಡಿಸ್ಟ್ರಿಕ್ಟ್ ಬರ್ತದೆ. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಏನೈತಲ್ಲ ಎಲ್ಲಕ್ಕಿಂತ ಲೋಯೆಸ್ಟ್ ಅಂತ ಹೇಳ್ತಾರೆ. ಅಲ್ಲಿ 1000 ಮೇಲ್ಸಿಗೆ ಅಂದ್ರೆ 1000 ಗಂಡು ಮಕ್ಕಳಿಗೆ 908 ಮಂದಿ ಹೆಣ್ಮಕ್ಳು ಅದಾರ ಅಂತ ಹೇಳ್ತಾರೆ. ಆಮೇಲೆ ಲೋಯೆಸ್ಟ್ ಸೆಕ್ಸ್ ರೇಷಿಯೋ ಅಂತ ಸ್ಟೇಟ್ ಅಂತ ಹೇಳ್ತಾರೆ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್. ಓಕೆ, ನೆಕ್ಸ್ಟ್ ನಾವು ಸ್ಟಡಿ ಮಾಡೋದು ಏಜ್ ಸ್ಟ್ರಕ್ಚರ್. ಏಜ್ ಸ್ಟ್ರಕ್ಚರ್ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಏಜ್ ಸ್ಟ್ರಕ್ಚರ್ ಹೆಂಗೆ ಡಿವೈಡ್ ಮಾಡ್ತೀವಪ್ಪ ಅಂತಂದ್ರೆ 3 ಡಿವಿಷನ್ನಾಗಿ ಡಿವೈಡ್ ಮಾಡ್ತೀವಿ. ಒಂದು ಇಲ್ಲಿ ಕೆಳಗೆ ಪಿಕ್ಚರ್ ನೋಡ್ರಿ, 0 to 15, ಆಮೇಲೆ 15 to 60, ಆಮೇಲೆ 60 ಆ್ಯಂಡ್ ಅಬವ್ ಅಂತ ಕನ್ಸಿಡರ್ ಮಾಡ್ತೀವಿ. 0 to 15 ಏನೈತಲ್ಲ, 0 to 15% ಎಷ್ಟೈತೆ ಅಂದರೆ 29.7% ಐತಂತೆ. ಆಮೇಲೆ ಅಬವ್ 60 ಎಷ್ಟು ಐತಂತಂದ್ರೆ 5.5% ಐತಿ. ಆಮೇಲೆ 0 to 15 ಮತ್ತು ಅಬವ್ 60% ಏನೈತಿ ಇದು ಅನ್ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಅನ್ಪ್ರೊಡಕ್ಟಿವ್ ಯಾಕಪ್ಪ ಅಂತಂದ್ರೆ ಇವ್ರ ಎಕಾನಮಿ ಒಳಗೆ ನಮಗೇನು ಹೆಲ್ಪ್ ಮಾಡಂಗಿಲ್ಲ. ಅದೇ ರೀತಿ ಇದು ನಡುವಿನ ಪಾಪ್ಯುಲೇಷನ್ 15 to 60 ಏನೈತಲ್ಲ, ಈ 15 to 60 ಇರುವಂಥ ಮಂದಿ ಏನಪ್ಪ ಅಂತಂದ್ರೆ ಪ್ರೊಡಕ್ಟಿವ್ ಅಂತಂದ್ರೆ ಇವ್ರು ನಮಗೆ ಕಂಟ್ರಿಗೆ ಎಕಾನಮಿ ಒಳಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ದುಡಿದು ಏನಾದರೂ ತರ್ತಾರೆ, ಇದಕ್ಕೇನಂತ ಕರಿತೀವಿ ನಾವು? ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಓಕೆ, ಇದು ಎಷ್ಟು ಕನ್ಸ್ಟಿಟ್ಯೂಟ್ ಆಗ್ತೈತೆ ಅಂದರೆ 64.19% ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾವು ಸ್ಟಡಿ ಮಾಡೋದು ಏನಂತಂದ್ರೆ ಲಿಟ್ರಸಿ ರೇಟ್. ಒಬ್ಬ ಮನುಷ್ಯಾಗ ಓದಾಕ ಮತ್ತು ಬರ್ಯಾಕೆ ಬರ್ತಿತ್ತಂದ್ರೆ, ಒಬ್ಬ ಮನುಷ್ಯಾಗ ತಿಳ್ಕೊಂಡು ಓದಾಕ ಮತ್ತು ಬರ್ಯಾಕೆ ಬರ್ತಿತ್ತಂದ್ರೆ ಆ ಮನುಷ್ಯಾಗ ನಾವೇನಂತ ಕರಿತೀವಿ? ಲಿಟ್ರೇಟ್ ಅಂತ ಕರಿತೀವಿ. ಲಿಟ್ರೇಟ್ ಬೇರೆ, ಎಜುಕೇಟೆಡ್ ಬೇರೆ. ಎಜುಕೇಟೆಡ್ ಅಂತಂತಂದ್ರೆ ಅವನಿಗೆ ಓದಾಕ ಬರ್ಯಾಕೆ ಬರೋದಲ್ಲದೆ ಅವ ಡಿಗ್ರಿ ಹೋಲ್ಡರ್ ಇರ್ತಾನೆ, ಇವ್ರಿಗಿಂತ ಹೆಚ್ಚು ನಾಲೆಜ್ ಇರ್ತೈತಿ, ಅವ ಎಜುಕೇಟೆಡ್. ಲಿಟ್ರೇಟ್ ಅಂತಂದ್ರೆ ಬರೀ ಅವರಿಗೆ ತಿಳ್ಕೊಂಡು ಓದಾಕ ಮತ್ತು ಬರ್ಯಾಕೆ ಬರೋರಿಗೆ ಏನಂತ ಕರಿತೀವಿ ನಾವು? ಲಿಟ್ರೇಟ್ ಅಂತ ಕರಿತೀವಿ. ಆಮೇಲೆ 2011 ಸೆನ್ಸಸ್ ಪ್ರಕಾರ 75.6% ಲಿಟ್ರೇಟರ್ ಅದಾರ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಅಂತಂದ್ರೆ ಪ್ರತಿ 100 ಮಂದಿ ಒಳಗೆ ಕರ್ನಾಟಕನಾಗ 75.6 ಮಂದಿ ಏನದ ಓದಾಕ ಬರಕ್ಕೆ ಬರ್ತೈತಿ ತಿಳ್ಕೊಂಡು ಅಂತ ಹೇಳ್ತಾರೆ. ಅದೇ ರೀತಿ ಓವರಾಲ್ ಇಂಡಿಯಾದ ಎಷ್ಟೈತಪ್ಪ ಎವರೇಜ್ ಅಂತಂದ್ರೆ 74% ಐತಿ. ಇಂಡಿಯಾ ಒಳಗೆ ಕನ್ಸಿಡರ್ ಮಾಡಿದ್ರೆ ಪ್ರತಿ 100 ಮಂದಿ ಒಳಗೆ 74 ಮಂದಿಗೆ ಏನಪ್ಪ ಅಂತಂದ್ರೆ ತಿಳ್ಕೊಂಡು ಓದಾಕ ಬರ್ಯಾಕೆ ಬರ್ತೈತಂತೆ.
ಅದೇ ರೀತಿ ನಾವು ದಕ್ಷಿಣ ಕನ್ನಡ ಕನ್ಸಿಡರ್ ಮಾಡಿದರೆ ನಂಬರ್ 1 ಐತಿ ಲಿಟ್ರಸಿ ಒಳಗೆ ಅಂತ ಹೇಳ್ತಾರೆ. ಇಲ್ಲಿ 88.6% ಐತಿ ಅಂತಂದ್ರೆ 100ಕ್ಕೆ 88.6% ಮಂದಿಗೆ ಓದಕ್ಕೆ ಮತ್ತು ಬರೆಯಕ್ಕೆ ಬರ್ತೈತಿ ತಿಳ್ಕೊಂಡು. ಅದೇ ರೀತಿ ಯಾದಗಿರಿ ಡಿಸ್ಟ್ರಿಕ್ಟ್ ಏನೈತಪ್ಪ ಅಂತಂದ್ರೆ ಲಾಸ್ಟ್ ಬರ್ತೈತಿ, ಪ್ರತಿ 100 ಮಂದಿ ಒಳಗೆ 52 ಮಂದಿಗೆ 52.4 ಮಂದಿಗೆ ಓದಕ್ಕಷ್ಟೇ ಬರೆಯೋಕ್ಕಷ್ಟೇ ಬರ್ತೈತಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಮೇಲ್ ಲಿಟ್ರಸಿ ರೇಟ್ ಕರ್ನಾಟಕನಾಗ ಗಂಡಸು ಮಕ್ಕಳಿಗೆ ಅಂದರೆ ಗಂಡು ಮಕ್ಕಳಿಗೆ ಎಷ್ಟು ಮಂದಿಗೆ ಓದಕ್ಕೆ ಬರೆಯಕ್ಕೆ ಬರ್ತೈತೆ ಅಂದ್ರೆ ಪ್ರತಿ 100 ಗಂಡಸು ಮಕ್ಕಳಿಗೆ 82.9 ಮಂದಿಗೆ ಅಷ್ಟೇ ಓದಕ್ಕೆ ಬರೆಯಕ್ಕೆ ಬರ್ತೈತಂತೆ. ಆಮೇಲೆ ಲಿಟ್ರೇಟ್ ಫಿಮೇಲ್ ಲಿಟ್ರಸಿ ರೇಟ್ ಕನ್ಸಿಡರ್ ಮಾಡಿದರೆ ಪ್ರತಿ 100 ಹೆಣ್ಮಕ್ಳಿಗೆ 68.2 ಮಂದಿಗೆ ಅಷ್ಟೇ ಏನಪ್ಪ ಅಂತಂದ್ರೆ ಓದಕ್ಕೆ ಮತ್ತು ಬರೆಯಕ್ಕೆ ಬರ್ತೈತಿ ತಿಳ್ಕೊಂಡು ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಸ್ಟಡಿ ಮಾಡೋದು ಏನಂತಂದ್ರೆ ಟಾಪ್ ಪಾಪ್ಯುಲೇಷನ್ ಇರುವಂಥ ಸಿಟಿ ನಮ್ಮ ಕರ್ನಾಟಕನಾಗ 2011 ಸೆನ್ಸಸ್ ಪ್ರಕಾರ ಯಾವ ಅಂತಂದ್ರೆ ಫಸ್ಟ್ ಬರೋದು ಬೆಂಗಳೂರು, ಅದು ಆಗಿಂದ ಮೈಸೂರು, ಅದು ಆಗಿಂದ ಹೈದರಾಬಾದ್, ಓಕೆ, ಅದು ಆಗಿಂದ ಹುಬ್ಳಿ ಧಾರವಾಡ. ಓಕೆ, ನೆಕ್ಸ್ಟ್ ನಾವು ಇನ್ನೊಂದು ಇಂಪಾರ್ಟೆಂಟ್ ಏನು ನೋಡ್ಬೇಕೈತಪ್ಪ ಅಂತಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ವರ್ಲ್ಡ್ ಪಾಪ್ಯುಲೇಷನ್ ಡೇ ಸೆಲೆಬ್ರೇಟ್ ಮಾಡೋದು ಯಾವಾಗಂತಂದ್ರೆ ಜುಲೈ 11. ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಮಾಡ್ಬೇಕಂತಂದ್ರೆ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು. ನೀವು ಶೇರ್ ಮಾಡಿದರೆ ನನಗೆ ಮೋಟಿವೇಟ್ ಆಗ್ತದೆ, ಹೊಸ ವಿಡಿಯೋ ಮಾಡೋಕ್ಕೆ ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಾನು ಮುಂದೆ ಈಗ PSLV ಮತ್ತು GSLV ಬಗ್ಗೆ ವಿಡಿಯೋ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ವೆರಿ ಮಚ್.